ಬಗ್ಗೆ ಮನೆಗೆ ಒಂದು ಹೆಲ್ತ್ ರಿಪೋರ್ಟ್ನ ಕೇಳಕ್ ಬಂದಿದ್ದೀವಿ. ಸೊ ಅವರಿಂದನೇ ಕೇಳೋಣ ಏನು ಒಂದು ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ಅಮ್ಮ, ನಮ್ಮ ಸೆರಕೆರೆ ಬಂದಿದ್ರಲ್ಲ, ನಮ್ಮ ಸೆರಕೆರೆ ಬೇಕಂತ ಮುಂಚೆ ನಿಮ್ಮ ಒಂದು ಹೆಲ್ತ್ ಇಶ್ಯೂ ಪ್ಲಸ್ ನಮ್ಮ ಸೆರಕೆರೆ ಬಂದ್ಮೇಲೆ ಏನು ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಅಪ್ಪ ಅಮ್ಮ ಹೇಳ್ತೀರಾ? ನನ್ನ ಹೆಸರು ಸೌಭಾಗ್ಯ ಅಂತೇಳಿ. ನಾನು 37 ವರ್ಷ ಸರ್ವಿಸ್ ಮಾಡಿದೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ. ನನ್ನ ರಿಟೈರ್ಡ್ ಆದಮೇಲೆ ನನಗೆ ಸ್ವಲ್ಪ ಮನೆಯಲ್ಲೇ ಕೂತು ನನಗೆ ನೀ ಪೇನ್ ಸ್ಟಾರ್ಟ್ ಆಯಿತು, ಬಾಡಿ ವೇಟ್ ಜಾಸ್ತಿ ಆಯಿತು. ಡಾಕ್ಟ್ರಿಗೆ ತೋರಿಸಿ MRI ಮಾಡಿಸಿ ನೀ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತ ಹೇಳಿದರು. ಆನಂತರ ಮನೆಯಲ್ಲೇ ಟ್ಯಾಬ್ಲೆಟ್ಗಳು ತಗೋತಾ ಇದ್ದೆ, ಯಾವ ಡಾಕ್ಟರ್ ಕಡೆ ಹೋಗಲಿಲ್ಲ. ಆನಂತರ ಸರಕೆರೆ ವಿಷಯದಲ್ಲಿ ಗೊತ್ತಾದ್ಮೇಲೆ ನಾನು ಸರಕೆರೆ ಬಂದೆ. ಈಗ ನೀವು ಒಂದು ಹಾಸ್ಪಿಟ್ಲಿಗೆಲ್ಲ ಈ ಶೋಲ್ಡರ್ ಪೇನ್ ವೇಟ್ ಮತ್ತೆ ನೀ ಪೇನ್ಗೋಸ್ಕರ ಅಂತ ಎಷ್ಟು ಖರ್ಚು ಮಾಡಿದ್ದೀರಾ? ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಬೇಕಾದಷ್ಟು ಮಾಡಿವಿ. ಎಲ್ಲ ನಮ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ನಮಗೆ ಟ್ಯಾಬ್ಲೆಟ್ ಸಿಗ್ತಿತ್ತು, ಅಷ್ಟೇನು ಆಗಿಲ್ಲ. ನೀವು ರಿಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ತುಂಬಾ ಹಣ ಖರ್ಚಾಗ್ತಿತ್ತು, ಅದಕ್ಕೋಸ್ಕರ ನಾನು ಮಾಡಿಸ್ಲಿಲ್ಲ. ಆನಂತರ ಸರಕೆರೆ ಬಂದ್ಮೇಲೆ ಬಾಡಿ ವೇಟ್ ಜಾಸ್ತಿ ಆಯ್ತು, 108 ಆಗಿದೆ. ಆಮೇಲೆ ಅದು ಸ್ವಲ್ಪ ನಮ್ಗೆ ಟೆನ್ಷನ್ ಆಯ್ತು, 108 ಆಯ್ತು ಹೆಂಗ್ ಮಾಡ್ಬೇಕಂತೇಳಿ. ಅದ್ರ ಕುಂತ್ರ ಆಗ್ತಿರ್ಲಿಲ್ಲ. ಶೋಲ್ಡರ್ ಪೇನ್ ತುಂಬಾ ಇತ್ತು, ಯಾವ್ದು ವೇಟ್ ಇತ್ತು, 108 ಇತ್ತು. ಶೋಲ್ಡರ್ ಪೇನ್ ಇತ್ತು. ಆನಂತರ ಯಾವ್ದು ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಆಯಾಸ ಆಗ್ತಿತ್ತು. ಸ್ಟೆಪ್ಸ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಂದ್ ಸ್ವಲ್ಪ ನೋಡಿದ್ರೆ ನನಗೆ ಆಯಾಸ ತುಂಬಾ ಆಗ್ತಿತ್ತು. ಏನ್ ಮಾಡ್ಬೇಕಾದ್ರೆ ಸರಕೆರೆ ಬಂದೆ ನಾನು. ಸರಕೆರೆ ಬಂದ ತಕ್ಷಣ 2.5 ತಿಂಗಳಲ್ಲಿ 8 kg ವೇಟ್ ಲಾಸ್ ಆಯ್ತು ನನಗೆ. ನಂತರ ಶೋಲ್ಡರ್ ಪೇನ್ ಕಮ್ಮಿ ಆಯ್ತು, ನೀ ಪೇನ್ ಅಂತೂ ಪೂರ ಕಂಪ್ಲೀಟ್ ವಾಶ್ ಔಟ್ ಆಯ್ತು. ಯಾವಾಗಾದ್ರೂ ಸತಿ ಕೋಲ್ಡ್ ಜಾಸ್ತಿ ಆದ್ರೆ ಬರ್ತದೆ. ಆದ್ರೆ ಈ ಸರಕೆರಿಂದ ನಮ್ಗೆ ತುಂಬಾ ಬೆನಿಫಿಟ್ ಆಗಿದೆ. ಈಗ ವೇಟ್ ಲಾಸ್ ಆಗಿದೆ, ನಿಮ್ದು ಶೋಲ್ಡರ್ ಪೇನ್ ಕೂಡ ಕಮ್ಮಿ ಆಗಿದೆ, ಪ್ಲಸ್ ನೀ ಪೇನ್ ಕೂಡ 90% ರಿಸಲ್ಟ್ ಸಿಕ್ಕಿದೆ. ಇಷ್ಟೆಲ್ಲ ಬೆಸ್ಟ್ ರಿಸಲ್ಟ್ ನಮ್ಮ ಸರಕೆರೆ ಬಂದ್ಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಈಗ ಇಲ್ಲಿ ಮನೆ ತಗೊಳ್ಳೋಂತ ನೀಡ್ ಏನಿತ್ತಂದ್ರೆ ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಿದ್ವಿ ನಾವು ಸರಕೆರೆಗೆ. ಹೋಗೋದು ಬರೋದು ನಮ್ಗೆ ತುಂಬಾ ತೊಂದರೆ ಆಗ್ತಿತ್ತು. ಮೇಲಾಗಿ ತಗೊಂಡ್ವಿ ಅಂದ್ರೆ ಮುಂದೆ ಎಲ್ಲ ಮಕ್ಳೇನ್ ಬರ್ತದ, ಮೊಮ್ಮಕ್ಳೇನ್ ಬರ್ತದ, ಮುಂದೆ ಫ್ಯೂಚರ್ ಅದೇನು ಹಾಳಾಗೋದು ಚೀಸ್ ಅಲ್ಲ ಅಂತೇಳಿ ಮತ್ತೆ ಆಟೋರಾಜರಿಗೆ ಸ್ವಲ್ಪ ನಮ್ಮಿಂದ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಸಾಮಾನು ಪರ್ಚೇಸ್ ಮಾಡಿದ್ದೀವಿ. ಈಗ ನಾರ್ಮಲಿ ಅಲ್ಲಿ ನಮ್ಮ ಸೆರಕೆರೆ ಬರುವಾಗ ನೀವು ಜೇರ್ ಆಟೋಮೆಟಿಕ್ ಥೆರಪಿ ಮಾಡಿದ್ದೀರಾ, ವಾಟರ್ ನಮ್ಮ ಜೇಡ್ ಅಲ್ಲಕ್ಕೆ ವಾಟರ್ ಕುಡಿದಿರಾ, ಅದರಿಂದ ಏನು ಇಂಪ್ರೂವ್ಮೆಂಟ್ ಅನ್ಸುತ್ತೆ? ಅವಾಗ ನನ್ನ ಮುಖದಲ್ಲೆಲ್ಲ ಸ್ವಲ್ಪ ಕಪ್ಪು ಬಂಗ ಟೈಪ್ ಮುಖ ಎಲ್ಲ ಕಪ್ಪಾಗಿತ್ತು. ಆ ಜೇಡ್ ವಾಟರ್ ನಿಂದ ನಾನು ಮುಖ ತೊಳೆದು ಸ್ಪ್ರೇ ಮಾಡಿದಾಗ ಅದನ್ನೇ ಸ್ಪ್ರೇ ಮಾಡಿದ್ವಿ, ಸ್ಟೀಮ್ ತಗೊಂಡ್ಮೇಲೆ ಅದನ್ನು ವಾಶ್ ಔಟ್ ಆಯ್ತು. ಹಾಗೆ ನನ್ನ ಫೇಸಿಗೆ ಸರಿಯಾಗಿದೆ. ಮತ್ತೆ ನೀ ಪೇನ್ ಅಂತೂ ತುಂಬಾ ಇತ್ತು ನನಗೆ. ನೀ ಪೇನ್ ಇದ್ರೆ ನನಗೆ ಯಾವುದು ನಡಿಲಿಕ್ಕೆ ಆಗ್ತಿರಲಿಲ್ಲ, ಕೂಡ್ಲಿಕ್ಕೆ ತುಂಬಾ ತೊಂದರೆ ಇತ್ತು. ನೀ ಪ್ಲೇನ್ ಹೋಗ್ಬಿಟ್ಟು ಅದಕ್ಕೆ ನೋಡ್ರಲ್ಲಪ್ಪ ಅಮ್ಮ ಅಂದ್ಬಿಟ್ಟು ಆ ನೀ ಪೇನ್ಗೋಸ್ಕರ ತುಂಬಾನೇ ಸಫರ್ ಆಗಿದೆ. ಡಾಕ್ಟರ್ ಹತ್ರ ಅವರೇ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಕೂಡ ಡಾಕ್ಟರ್ ಹತ್ರ ನೋಡ್ಕೊಳ್ಳೋವಾಗ ಅವಾಗ ನೀನ್ಗೆ ಆಪರೇಷನ್ ಮಾಡಕ್ ಅಡ್ವೈಸ್ ಮಾಡಿದ್ರು. ಅಮ್ಮಗೆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಇದಕ್ಕೋಸ್ಕರನೇ ಆ ಒಂದು ನೀ ಪೇನ್ಗೆ ಆಪರೇಷನ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನ್ಯಾಚುರಲ್ ಆಗಿ ನಮ್ಮ ಸೆರಕೆರೆ ಥೆರಪಿ ಮಾಡ್ಕೊಂಡು ನೀ ಪೇನ್ ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಶೋಲ್ಡರ್ ಪೇನ್ ಕೂಡ ಕಮ್ಮಿ ಆಗಿದೆ, ವೇಟ್ ಲಾಸ್ ಕೂಡ 8 kg ಆಗಿದೆ. ಇಷ್ಟು ಬೆಸ್ಟ್ ಆಗಿ ರಿಸಲ್ಟ್ ಕೂಡ ನಮ್ಮ ಸೆರಕೆರೆ ಥೆರಪಿಯಿಂದ ಅಮ್ಮಗೆ ಸಿಕ್ಕಿದೆ. ಅಮ್ಮಗೆ ಬಂದ್ಬಿಟ್ಟು ಪ್ರಾಬ್ಲಮ್ಸ್ ಕಮ್ಮಿ ಆಗಿದೆ, ರಿಸಲ್ಟ್ ಕೂಡ ಸಿಕ್ಕಿದೆ. ನಾವು ಜೇಟ್ ಪ್ರಾಡಕ್ಟ್ ಕೂಡ ಮನೇಲಿ ಯೂಸ್ ಮಾಡಕ್ ತಗೊಂಡಿದ್ದೀರಾ, ನಿಮ್ಗೆ ಅಮೌಂಟ್ ಜಾಸ್ತಿ ಅಂತ ಅನಿಸ್ತಾ ಇದೆ? 60,000 ಅದೇನು ಜಾಸ್ತಿ ಅನಿಸ್ಲಿಲ್ಲ. ಯಾಕಂದ್ರೆ ಒಂದ್ ವೇಳೆ ನಾವು ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ 3 ಲಕ್ಷ 4 ಲಕ್ಷ ಆಗ್ತಿತ್ತು. ಅದಕ್ಕೋಸ್ಕರ 60,000 ಅಷ್ಟೇ ಮಹತ್ವದಲ್ಲ, ಆರೋಗ್ಯಕ್ಕಿಂತ ಹೆಚ್ಚಿದ್ದೇನಲ್ಲ ಅಂತ ನಮ್ಮ ಉದ್ದೇಶದಿಂದ ಜಾಸ್ತಿ ಅಮೌಂಟ್ ಏನು ಅನ್ಸಲ್ಲ. ಈಗ ನಮ್ಮ ಸೆರಕೆರೆ ಬರುವಂತ ತುಂಬಾ ಅಮ್ಮಂದಿರು ಮತ್ತೆ ಎಲ್ಲಾ ಅಮ್ಮಂದಿರು ನಿಮ್ಮ ವಿಡಿಯೋ ನೋಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನ್ ಹೇಳ್ತೀವಿ ಅಂತಂದ್ರೆ ಎಲ್ಲರೂ ಕರೆಕ್ಟ್ ಸೆರಕೆರೆ ಬರ್ರಿ, ಕೈಲಾಯ್ತು ಅಂದ್ರೆ ನೀವು ಪರ್ಚೇಸ್ ಮಾಡ್ಕೊಡ್ರಿ, ಇಲ್ಲ ಅಂದ್ರೆ ಸರಕೆರೆ ತಪ್ಪಿಸ್ಲಾರ್ದಂಗೆ ಕಂಟಿನ್ಯೂ ಆಗಿ ಬಂದು ಸರಕೆರೆ ತಗೊಳ್ರಿ. ಹೆಲ್ತ್ ರಿಪೋರ್ಟ್ ಮಾತ್ರ 100% ರಿಸಲ್ಟ್ ಸಿಗುತ್ತೆ. ನೋಡ್ರಲ್ಲ ಅಪ್ಪಮ್ಮ, ಅವ್ರು ಕೂಡ ಹೆಲ್ತಿ ಫ್ಯಾಮಿಲಿ ಆಗಿದ್ದಾರೆ, ಜೊತೆಗೆ ನಿಮ್ಗೆ ಹೆಲ್ತಿ ಕೂಡ ಒಂದು ನಂಬಿಕೆನ ಕೊಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಬರುವಾಗ ನಮ್ಮ ಸೆರಕೆರೆ ಥೆರಪಿ ನ್ಯಾಚುರಲ್ ಬೆಸ್ಟ್ ಥೆರಪಿ ಅಂತ ಹೇಳ್ತಾ ಇದ್ದಾರೆ. ಸೊ ತಾವು ಕೂಡ ರೆಗ್ಯುಲರ್ ಆಗಿ ಬಂದ್ಬಿಟ್ಟು ಆ ಒಂದು ನೀ ಪೇನ್ಗೆ ಯಾರೆಲ್ಲ ಸಫರ್ ಆಗ್ತಿದಾರೋ ಅವ್ರು ಕೂಡ, ವೇಟ್ ಲಾಸ್ಗೆ ಯಾರೆಲ್ಲ ಒಂದು ಸಫರ್ ಆಗ್ತಿದ್ರು ಆ ಒಂದು ಪ್ರಾಬ್ಲಮ್ ಕೂಡ ಬೆಸ್ಟ್ ಥೆರಪಿ ಅಂತ ಅಮ್ಮ ಹೇಳ್ತಿದ್ದಾರೆ. ಜೊತೆಗೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಬೆಸ್ಟ್ ರಿಸಲ್ಟ್ ನಮ್ಮ ಸೆರಕೆರೆ ಸಿಗ್ತಾ ಬರುತ್ತೆ. ತಾವು ಕೂಡ ರೆಗ್ಯುಲರ್ ಬಂದ್ಬಿಟ್ಟು ಬೆಸ್ಟ್ ರಿಸಲ್ಟ್ ನ ತಗೊಳ್ಳಿ. ಥ್ಯಾಂಕ್ ಯು ಅಪ್ಪಮ್ಮ.